ಅರಸೀಕೆರೆಯಲ್ಲಿ ಶಾಸಕ ಶಿವಲಿಂಗೇಗೌಡ ಸುದ್ದಿಗೋಷ್ಠಿ. ಸದನದ ಘಟನೆಯ ಕುರಿತು ಸ್ಪಷ್ಟನೆ. ವಿಧಾನಸೌಧದಲ್ಲಿ ಇತ್ತೀಚೆಗೆ ನಡೆದ ಚರ್ಚೆ ಹಾಗೂ ತನ್ನ ವಿರುದ್ಧ ನಡೆದ ಪ್ರಚೋದನೆ ಕುರಿತು ಸ್ಪಷ್ಟನೆ ನೀಡಲು ಅರಸೀಕೆರೆಯಲ್ಲಿ ಶಾಸಕ ಶಿವಲಿಂಗೇಗೌಡ ಮಹತ್ವದ ಸುದ್ದಿಗೋಷ್ಠಿ ನಡೆಸಿದರು. ಸದನದೊಳಗೆ ನಡೆದ ಚರ್ಚೆಯ ಸಂದರ್ಭದಲ್ಲಿನ ಘಟನೆಗಳನ್ನು ಮಾಧ್ಯಮಗಳ ಮುಂದೆ ವಿವರಿಸಿ ಬಿಜೆಪಿ ಶಾಸಕರ ವರ್ತನೆ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯ ಕೆಲವು ಶಾಸಕರು ಸದನದೊಳಗೆ ನನ್ನನ್ನು ಉದ್ದೇಶಪೂರ್ವಕವಾಗಿ ಪ್ರಚೋದಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ಅಶ್ಲೀಲ ಪದಗಳನ್ನು ಬಳಸಿ ಅವಾಚ್ಯವಾಗಿ ನಿಂದನೆ ಮಾಡಲಾಗಿದೆ ಎಂದು ಹೇಳಿದರು. ಇದಕ್ಕೆ ಸಂಬಂಧಿಸಿದಂತೆ ಪ್ರಚೋದನೆ ಮಾಡಿರುವ ವಿಡಿಯೋಗಳನ್ನು ಎಲ್ಇಡಿ ಸ್ಕ್ರೀನ್ ಮೂಲಕ ಮಾಧ್ಯಮಗಳಿಗೆ ಪ್ರದರ್ಶಿಸಿ ಸತ್ಯವನ್ನು ತೋರಿಸಲು ಪ್ರಯತ್ನಿಸಿದರು. ನರೇಗಾ ಕುರಿತು ಚರ್ಚೆ ನಡೆಸುತ್ತಿದ್ದ ವೇಳೆ ತನ್ನ ಮೇಲೆ ಏಕಕಾಲದಲ್ಲಿ ಧಿಕ್ಕಾರ ಕೂಗಲಾಗಿದೆ ಎಂದು ಆರೋಪಿಸಿದ ಅವರು, ಒಬ್ಬ ಶಾಸಕರ ಮೇಲೆ ಈ ರೀತಿ ವರ್ತನೆಗೆ ಕಾರಣವೇನು ಎಂದು ಪ್ರಶ್ನಿಸಿದರು. ಸುರೇಶ್ ಗೌಡ, ವೇದವ್ಯಾಸ ಕಾಮತ್ ಸೇರಿದಂತೆ 4 ಜನ ಬಿಜೆಪಿ ಶಾಸಕರು ಸದಾ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ ಎಂದು ಶಿವಲಿಂಗೇಗೌಡ ಆರೋಪಿಸಿದರು. ಸುದ್ದಿಗೋಷ್ಠಿಯ ಕೊನೆಯಲ್ಲಿ, ನಾನು ಮಾತನಾಡುವುದೇ ತಪ್ಪೇ? ಎಲ್ಲರೂ ಭಾಷಣ ಮಾಡುವಾಗ ಸುಮ್ಮನಿರ್ತಾರೆ, ನಾನು ಮಾತನಾಡಿದಾಗ ಮಾತ್ರ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ, ನನ್ನ ಬಗ್ಗೆ ಅವಾಚ್ಯ ಹಾಗೂ ಅಶ್ಲೀಲ ಪದಗಳನ್ನು ಬಳಸಿದ್ದಾರೆ, ನನ್ನ ತಪ್ಪಿಲ್ಲ, ಅವರು ನನ್ನನ್ನು ನಿಂದಿಸಿದ್ದಾರೆ ಎಂದು ಶಾಸಕ ಶಿವಲಿಂಗೇಗೌಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ದಿವಸ ತಮ್ಮ ಒಂದು ದೂರದರ್ಶನದ ಸಂದರ್ಶನವನ್ನು ನಾನು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಒಂದು ವಿಧಾನಸೌಧದಲ್ಲಿ ನಡೆದಂಥ ಘಟನಾವಳಿ ಏನಿದೆ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ನಿಮ್ಮ ಮಾಧ್ಯಮದ ಸ್ನೇಹಿತರನ್ನು ನಾನು ಭೇಟಿಯನ್ನು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಒಂದು ಚರ್ಚೆ ಏನು ವಿಧಾನಸಭೆಯಲ್ಲಿ ನರೇಗಾ ಬಗ್ಗೆ ಚರ್ಚೆ ಆಯಿತು. ನನಗೆ ಅವಕಾಶ ಕೊಟ್ಟಾಗ ನಾನು ಮಾತಾಡಲಿಕ್ಕೆ ಇದ್ದಾಗ ಸಂಪೂರ್ಣವಾಗಿ ಅಶ್ಲೀಲ ಪದಗಳನ್ನು ಉಪಯೋಗಿಸಿ ಕೊಬ್ಬರಿ ಹೊಡೆದಿದ್ದಾನೆ, ಇದು ಹೊಡೆದಿದ್ದಾನೆ, ಅದು ಹೊಡೆದಿದ್ದಾನೆ ಅಂತ ಎಲ್ಲ ಪದಗಳನ್ನು ಏಕಕಾಲದಲ್ಲಿ 3-4 ಜನ ಶಾಸಕರನ್ನು ಬಿಟ್ಟು ಬಿಜೆಪಿಯವರು ವಿರೋಧ ಪಕ್ಷದವರು ಪ್ರಚೋದನೆ ಮಾಡಿದರು. ನಾನು ಅದಕ್ಕೂ ಏನು ರಿಯಾಕ್ಷನ್ ಮಾಡಲಿಲ್ಲ. ಆದರೆ ಅವ್ರು ನಡ್ಕೊಂಡಂಥ ರೀತಿ ಇತ್ತಲ್ಲ ವಿಧಾನಸಭೆಯಲ್ಲಿ, ನೆನ್ನೆಗೆ ಒಂದು ದಿವಸ ಅಲ್ಲ, ನಾನು ಯಾವತ್ತೇ ವಿಧಾನಸಭೆಯಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅವ್ರು 4 ಜನ ಶಾಸಕರು, ಅವ್ರು 4 ಜನ, ಒಂದು ವೇದವ್ಯಾಸ ಕಾಮತ್, ಇನ್ನೊಬ್ಬರು ಸಲಗಾರ್, ಎರಡನೇದು ಸುರೇಶ್ ಗೌಡ, ಇನ್ನೊಂದು ಅದೇ ಮಂಗಳೂರು ಕಡೆ ಅವ್ರು ಯಾರು ಗೊತ್ತಿಲ್ಲ. ಅವರೆಲ್ಲರೂ ಒಂದು ಬ್ಯಾಚು ಹಿಂದ್ಗಡೆ ಬ್ಯಾಚು ಭಾಳವಾಗಿ ನನಗೆ ತೊಂದರೆ ಕೊಡೋದು. ನಾನು ಅವ್ರಿಗೆಲ್ಲ ಹೇಳಿ, ಯಾಕ್ರಪ್ಪ ಹಿಂಗೆ ಆಗ್ತಿಲ್ಲ ಸುಮ್ಕೂರು ಅಂತ. ಆದರೂ ಅವ್ರು ಎದ್ದೆದ್ದು ಗಲಾಟೆ ಮಾಡೋದು ಮಾಡ್ತಲೇ ಇದ್ರು. ಅದು ಬುದ್ಧಿ ಹೇಳ್ಕೊಂಡು ಬರ್ತಾಯಿತ್ತು. ಅವ್ರಿಗೂ ಅಸೆಂಬ್ಲಿ ಮುಗಿದ್ಮೇಲೆ ಯಾಕ್ರಿ ಹೆಂಗೆ ನಮಗೆ ತೊಂದರೆ ಕೊಡ್ತೀರಾ ಅಂತಂದರೆ, ಏನೋ ಡೈರೆಕ್ಷನ್ ಇದೆ ಹಂಗೆ ಹಿಂಗೆ ಅಂತ ಹೇಳೋದು. ಆಮೇಲೆ ಅವರು ವೇದವ್ಯಾಸ ಕಾಮತ್ ಅವರು ನಾನು ಕಟ್ಟ RSSನ ಬೆಂಬಲಿಗ ಅಂತ ಹೇಳೋದು ನಮಗೆ. ನಾನು ಅದಕ್ಕೋಸ್ಕರನೇ RSS ಅಂತ ಅವ್ರನ್ನ ಕರೆದಿದ್ದು, ಇನ್ಯಾರನ್ನು ಕರೀಲಿಲ್ಲ. ವೇದವ್ಯಾಸ ಕಾಮತ್ ಅವ್ರನ್ನೇ ನಾನು ಕರೆದಿದ್ದು. ಇನ್ನು RSSನ ಬಗ್ಗೆ ನಾನು ಯಾಕೆ ಸಣ್ಣದಾಗಿ ಮಾತಾಡೋಣ, ನಿನ್ನಂಥವ್ರು ಹಿಂಗೆ ಅಸಂಬದ್ಧವಾಗಿ ಕೂಗೋದ್ರಿಂದ ನೀವು ಆ RSSನ ಹೆಸರನ್ನ ಹಾಳು ಮಾಡ್ತೀರಿ, ಕೆಟ್ಟದ್ದು ಮಾಡ್ತೀರಿ ನೀವು ಅಂತೇಳಿ ಹೇಳಿರೋದು ನಾನು ಅದಕ್ಕೋಸ್ಕರ. ಆ ರೀತಿ ಇವ್ರಿಗೆ ಏನು ಟಾರ್ಗೆಟ್ ಮಾಡ್ಯಾರೆ ಅಂತ ನನಗೆ ಗೊತ್ತಿಲ್ಲ. ನನಗೂ ಅವ್ರು ಕೂಗ್ತಾ ಇದ್ದಂಥ ಪದ ನಾನು ಮುಂದೆನೇ ಅವ್ರದ್ದು ಬಂದು ತಕ್ಕನ್ನು ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ. ಆಮೇಲೆ ಅಂತ ಕಳ್ಳ ಇಂಥ ಕಳ್ಳ, ಅವ್ರಿಗೆ ಚಾಕ್ ಹಾಕ್ತಾ ಇವ್ರಿಗೆ ಚಾಕ್ ಹಾಕ್ತಾ
ನಾನು ಹೇಳ್ತಕ್ಕಂಥದ್ದು ಅಲ್ಲಿ ಅವರು ಪ್ರತಿಭಟನೆಯಲ್ಲಿದ್ದದ್ದು, ಧರಣಿಯಲ್ಲಿದ್ದದ್ದು ನಮ್ಮ ಅಬಕಾರಿ ಮಂತ್ರಿ ಅವ್ರ ಮೇಲೆ ಅವರು ಧರಣಿ ಮಾಡ್ತಾ ಇದ್ರು. ಅವ್ರ ಮೇಲೆ ಅವ್ರು ಧರಣಿ ಮಾಡ್ತಾ ಇದ್ದಾಗ ನನ್ನ ಹೆಸರನ್ನ ಯಾಕೆ ಪ್ರಸ್ತಾಪ ಮಾಡ್ತಾರೆ? ಅವ್ರನ್ನ ಕೂಗಿ ಕೇಳಿ. ಅವರು ನನ್ನ ಮೇಲೆ ಕೂಗಿದಾರಲ್ಲ ಇವರು 4-5 ನೀವು ನೋಡಿದಲ್ಲ, ನಿಮಗೆ ನಾನು ತುಣುಕನ್ನು ಕಳಿಸ್ಕೊಡ್ತೇನೆ, ನೀವು ನೋಡಿದಿರಲ್ಲ, ಅದ್ರಲ್ಲಿ ನೋಡಿ. ಇದು ಅವರು ಧರಣಿ ಕೂತದ್ರಿಂದ ನಾನು ಮಾತಾಡಿದ್ದು ಬಂತೆ ಹೊರತು ಅವರು ಮಾತಾಡಿದ್ದು ಯಾವ ಸ್ಲಿಪ್ಪು ಬರಲಿಲ್ಲ, ಈಚೆ ಕಡೆ ತೋರಿಸ್ಲೂ ಇಲ್ಲ ಯಾರುವೆ, ಅದು ತೋರ್ಸಕ್ಕೆ ಹಾಕೂ ಇಲ್ಲ. ಪಾಪ ಅವ್ರದ್ದೇನು ಮಾಧ್ಯಮದ ತಪ್ಪು ಅಂತ ನಾನು ಹೇಳಲ್ಲ, ಅಲ್ಲಿ ಏನು ಇದಿಲ್ಲ. ಇದನ್ನ ಏನೋ ಸ್ವಲ್ಪ ಯಾರೋ ಒಬ್ಬರು ಇದರವರು ಮಾಡಿರೋದ್ರಿಂದ ಸ್ವಲ್ಪ ಒಂದು 1 ನಿಮಿಷದ 2 ನಿಮಿಷದ 5 ನಿಮಿಷದ ಸಿಕ್ಕಿರ್ಬೋದು ಅಷ್ಟೇ. ಅವ್ರು ಕೂಗಾಡ್ತಾ ಇರೋದು, ಅವ್ರು ಭರಾಟೆ ಮಾಡ್ತಾ ಇರೋದು, ಅವ್ರು ಅಂತ ಇರೋದು. ನಾನು ಹೇಳೋದು, ಅವ್ರು ಯಾಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ? ಎಲ್ಲರನ್ನೂ ಬಿಟ್ಟು ನನ್ನೊಬ್ಬನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಬಿಜೆಪಿಯವರು? ಇದಕ್ಕೆ ಕಾರಣ ಏನು? ಆ ಒಬ್ಬರು ವಿರೋಧ ಪಕ್ಷದ ನಾಯಕರಾಗಿದ್ದರು ತಕ್ಕಂಡು ಡ್ಯಾನ್ಸ್ ಕುಣಿಸ್ತಾರೆ. ಧರಣಿ ಸತ್ಯಾಗ್ರಹ ಅಂದ್ರೆ ಏನು? ಇವ್ರು ಬಾವಿಲಿರೋದು ಅಂದ್ರೆ ಏನು? ಮೌನವಾಗಿ ಕೂತ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಮಗಿಂತ ನ್ಯಾಯ ದೊರಕಿಸ್ಕೊಡಿ, ಅಬಕಾರಿ ಮಂತ್ರಿ ತಿಮ್ಮಾಪುರ ಅವರು ಇಷ್ಟು ಕೋಟಿ ಹೊಡೆದರೆ ಅದನ್ನು ನಾವು ಪ್ರೂವ್ ಮಾಡ್ತೀವಿ ಅಂತಲೋ ಏನೋ ಮಾಡ್ಕೊಳ್ಳ ಸರ್. ನಾನು ಬೇಡ ಅಂತ ಹೇಳಲ್ಲ. ಇಲ್ಲ, ನಾನು ನನ್ನ ಮೇಲೂ ಒಂದು ನಿಯಮಾವಳಿ ಕೊಟ್ಟು ಶಿವಲಿಂಗೇಗೌಡ ಇಂತಿಂಥ ಭ್ರಷ್ಟಾಚಾರ ಮಾಡಿದ್ದಾನೆ ಅಂತ ನನ್ನ ಮೇಲೂ ತನಿಖೆಗೆ ಹಾಕಿ ನನ್ನ ಮೇಲೂ ಚರ್ಚೆ ಮಾಡಿ ಬೇಡ ಅನ್ನಲ್ಲ. ನೀವೇನು ಇಲ್ದಲೆ ಎಂತೂ ಇಲ್ದಲೇ ನನ್ನ ಏಕಕಾಲದಲ್ಲಿ ಯಾತಕ್ಕೋಸ್ಕರ ನನ್ನ ವಿರುದ್ಧ ಧಿಕ್ಕಾರಕ್ಕೂ ಇರೋದೈತೆ ಕಾನೂನಲ್ಲಿ. ಸದನದಲ್ಲಿ ಭಾಷಣ ಮಾಡ್ತಿರೋಂಥ ಒಬ್ಬ ಶಾಸಕನ ಮೇಲೆ ನೀವು ತಂದಿರೋದು ಯಾರ ಮೇಲೆ? ನೇಮಾವಳಿನ. ಒಬ್ಬ ಶಾಸಕನ ಮೇಲೆ ಕೂಗ್ಬೇಕಾದ್ರೆ ಕಾರಣ ಏನು? ಇದು ಹೇಳ್ಬೇಕಲ್ಲ ಅವರು. ಇದರಿಂದ ನಾವು ಪ್ರವೋಕ್ ಆಗಿ ಅಶ್ಲೀಲವಾದಂಥ ಪದಗಳನ್ನು ಕೇಳಲಾರ್ದಲೇ ನಾನು ಸ್ವಲ್ಪ ಪದಗಳ ಪ್ರಯೋಗನ ಮಾಡಿದ್ದೀನಿ. ಇದೆಲ್ಲ ಕೊನೆಗೆ ಲೇಡಿ ವಿಚಾರನೂ ನಮ್ಮ ಮಾಸ್ಟ್ರುಗಳು ಹೇಳೋದಲ್ಲಿ, ನಮ್ಮ ಕೆಲವು ಮಾಸ್ಟ್ರುಗಳು, ಅವ್ರ ಹೆಂಗಸರು ತಹಸೀಲ್ದಾರರು, ಅವರು ಸಹಾಯದಿಂದ ಇವರು MLA ಆಗ್ತಾ ಇದ್ದಾರೆ ಅಂತೇಳಿ, ಅದಕ್ಕೋಸ್ಕರ ನಾನು ಅವ್ರ ಹೆಸರನ್ನ ನಿನ್ನ ತಹಸೀಲ್ದಾರ್ ಇದು ಮಾಡ್ಕೊಂಡು ನೀನು MLA ಆಗಿದೆ ನನಗೆ ಗೊತ್ತಿದೆ, ಸುಮ್ಮನಿರು, ನೀನೇನು ಹೆಚ್ಚಿಗೆ ಕಿರ್ಚಿಗೆ ಬೇಡ ಅಂತ ಹೇಳಿದ್ರು. ಅವನು ಒಂದು ಪೈಪನ್ನು ಹಾಕ್ಯಂಡಿದ್ದೆ ಹಿಂಗೆ ಏನು ಕುಣಿದು ಕೂಗ್ತಾನೆ. ಏನು ಮಾಡಬೇಕು ನಾವು? ಏನಂಗಾರೆ ವಿರೋಧಿ ಪಕ್ಷದ ಶಾಸಕರಿಗೆ ನಮ್ಮ ಪಕ್ಷ ನಮಗೆ ಅಲ್ಲಿ ಮಾನ್ಯತೆ ಇಲ್ಲೋ ಮಾತಾಡೋಕ್ಕೆ? ನಾವೇನು ತಪ್ಪು ಮಾತಾಡಿದ್ವಿ? ನಾವೇನಾದ್ರೂ ತಪ್ಪುಗಳನ್ನ ಮಾತಾಡಿದರೆ ನಮ್ಮ ಮೇಲೆ ಅವರು ಇದು ಮಾಡಲಿ, ಪ್ರಚೋದನೆ ಮಾಡಲಿ. ತಪ್ಪು ಮಾಡಿದರೆ ಹಿಡೀಲಿ, ಏನು ಬೇಕಾದ್ರೂ ಶಿಕ್ಷೆ ಕೊಡಲಿ. ಆದ್ರೆ ಏನೂ ತಪ್ಪು ಮಾಡ್ದಲ್ಲೇ ನಮ್ಮ ಹೆಸರನ್ನ ಯಾಕೆ ಬಳಕೆ ಮಾಡ್ತಾರಲ್ಲಿ? ಧರಣಿ ಕೂತಾಗ ನಮ್ಮನ್ನ ಯಾಕೆ ಲೂಟಿಕೋರು ಅಂತ ಕರೀತಾರೆ? ನಾವು ಎಲ್ಲ ಪಕ್ಷಾಂತರ ಮಾಡಿದಂಗೆ ಈ ದೇಶದಲ್ಲಿ ಎಷ್ಟು ಲಕ್ಷ ಜನ ಪಕ್ಷಾಂತರ ಮಾಡಿಲ್ಲ, ಮತ್ತೊಂದು ಪಕ್ಷಕ್ಕೆ ಸೇರಿಲ್ಲ. ಏನು ಇಲ್ವೇ ಇಲ್ವಾ ಕರ್ನಾಟಕ ರಾಜ್ಯದಲ್ಲಿ ಎಂತೆಂಥರು ಇದು ಮಾಡಿರೋದು? ಅದನ್ನೇನು ಇವ್ರು ಈ BJP ನಾನು ಪಕ್ಷ ಚೇಂಜ್ ಮಾಡಿರೋದು BJP ಏನು ಸಂಬಂಧ? ಇದು ಯಾತಕ್ಕೋಸ್ಕರ ಈ ರೀತಿ ನನ್ನ ಮೇಲೆ ಗ್ರಿಡ್ಜನ್ನ ತೀರ್ಸ್ಕೊಳಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನಾನು ಈ ರಾಜ್ಯದ ಜನತೆಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ, ಕೇಳಲಿಕ್ಕೆ ಬಯಸ್ತೇನೆ. ಅವ್ರನ್ನ ನಾನು ಮನವಿ ಮಾಡ್ತಾ ಇದ್ದೀನಿ, ರಾಜ್ಯದ ಜನ ತಿಳ್ಕೋಬೇಕು ಅಂತ. ಇವರೇನೋ ನನ್ನ ಮೇಲೆ ಗಿಡಿಜಿಟ್ಟಿದ್ದಾರೆ, ಏನೋ ಒಂದು ಇದು ಮಾಡಿದ್ದಾರೆ, ಹಲವಾರು ಇದನ್ನು ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಹಲವಾರು ಕಡೆ ಅದು ಯಾರೋ ನೆನ್ನೆ ಒಬ್ಬರು ಮಾಡಿದ್ದಾರೆ, ಮೊನ್ನೆ ಒಬ್ಬರು ಎಂಥದ್ದು ಹೇಳಿದ್ದಾರೆ. ಈ ರೀತಿ ಒಬ್ಬ ವ್ಯಕ್ತಿನ ತೇಜೋವಧೆ ಮಾಡುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಏನು ನಾವು ಮಾಡಿರೋ ಅಪರಾಧಿಗಳು ತೋರಿಸ್ಬೇಕಲ್ಲ, ಅಂಥ ಅಪರಾಧ ಮಾಡಿದರೆ ಜನತೆ ಮುಂದೆ ಕ್ಷಮೆ ಕೇಳೋಣ. ನಾವೇನು ಮಾಡಿಲ್ವಲ್ಲ. ಕ್ಷೇತ್ರದ ಜನ ನನ್ನನ್ನು ಗೆಲ್ಲಿಸಿದ್ದಾರೆ, ಇವ್ರು ಗೆಲ್ಲಿಸಿದ್ದಾರೆ ಬಂದು ಬೈಯಕ್ಕೆ.
ಇಲ್ಲ ನಾನೇನಾದ್ರು JDS ಸಿಂಬಲಲ್ಲಿ ಗೆದ್ದು JDS ಮೋಸ ಮಾಡಿಬಿಟ್ಟು ಇದನ್ನ ಅವಧಿ ಮುಗಿದ್ಮೇಲೆ ನಾನು ಈ ಸಾರಿ ನಿಲ್ಲಲ್ರಪ್ಪ, ನಾನು ನಿಲ್ಲೋದಾದ್ರೆ ಇನ್ನೊಂದು ಪಕ್ಷದಲ್ಲಿ ನಿಲ್ತೀನಿ ಅಂತ ಹೋಗಿ ನಿಂತಿದ್ದೀನಿ. ಅದು ನನ್ನ ಸ್ವಾತಂತ್ರ್ಯ. ಅದು ಏನು ನನ್ನ ವ್ಯಕ್ತಿತ್ವನೇ ಇಲ್ದಲೇ ಇವ್ರ ಹೆಸರು ಮೇಲೆ ನಾನು ಗೆದ್ದು ಬಂದಿದ್ದೀನ? ಹಿಂದೆಲ್ಲ ಗೊತ್ತಿದೆಯಲ್ಲ ಇಲ್ಲಿ ಯಾವ್ಯಾವ ಸ್ಥಾನಗಳಿದ್ದು ಯಾರ್ಯಾರಿಗೆ ಏನೇನು, ಇದೆಲ್ಲ ಚರ್ಚೆ ಬೇಡ, ಯಾರನ್ನು ನಾನು ಇದು ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನಾನು ಇವತ್ತು ನಿಮ್ಮ ಮುಖಾಂತರ ನನ್ನ ಜಿಲ್ಲೆಯ ಮಾಧ್ಯಮ ಸ್ನೇಹಿತರಿಗೆ ನಾನು ಇದು ಮಾಡ್ತಕ್ಕಂಥದ್ದು, ಮನವಿ ಮಾಡ್ತಕ್ಕಂಥದ್ದು, ಈ ಒಂದು ಏನು ಪ್ರಚೋದನೆ ನಡೆದಿದೆ ಅದನ್ನು ಸತ್ಯಾಸತ್ಯತೆಗಳನ್ನು ಜನತೆಗೆ ತಿಳಿಸ್ಬೇಕು. ರಾಜ್ಯದ ಜನಕ್ಕೆ ಇದು ಗೊತ್ತಾಗಬೇಕು ಅಷ್ಟೇ. ನಾನು ಏನು ನನ್ನ ಹತ್ರ ಈಗಿರ್ತಕ್ಕಂಥ ನನಗೆ ಸಿಕ್ಕಿರೋ ಮಾಹಿತಿ ವಿಡಿಯೋಗಳ ಪ್ರಕಾರ ಅವ್ರೇನು ಕುಣಿತಾರೆ, ಏನು ತಕ್ಕ ಕುಣಿತಾರೆ, ಏನೇನಂತ ನಾನು ಕೂಗ್ತಾ ಇದ್ದಾರೆ. ಇವತ್ತಿನವರೆಗೂ ನನ್ನ ವಿರುದ್ಧ ಅವ್ರು ಯಾತಕ್ಕೆ ಏನು ಪ್ರಚೋದನೆ ಮಾಡಿದ್ರು ಅನ್ನೋದೇ ಮಾಧ್ಯಮಗಳಲ್ಲಿ ಬರಲಿಲ್ಲ. ಇವತ್ತು ನಾವು ತಂದು ನಿಮಗೆ ಮಾಹಿತಿನ ಕೊಡ್ತಾ ಇದ್ವಿ, ಸಿಕ್ಕಿದ ಮಾಹಿತಿನ ನಾವು ಬಿಡುಗಡೆ ಮಾಡ್ತಾ ಇದ್ವಿ. ಅದರಿಂದ ತಾವು ದಯಮಾಡಿ ಇದಕ್ಕೆ ನಮ್ದೇನು ತಪ್ಪಿಲ್ಲ, ಇದರಲ್ಲಿ ಅವರಾಗಿ ನನ್ನನ್ನು ನಿಂದನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದು ನನ್ನ ಕ್ಷೇತ್ರದ, ನಾನೊಬ್ಬ ಜನಪ್ರತಿನಿಧಿ, ನನ್ನ ಕ್ಷೇತ್ರದ ನನ್ನ ಬೈದ್ರೇನು, ನನ್ನ ಕ್ಷೇತ್ರದ ಜನ ಬೈದ್ರೇನು, ಯಾತಕ್ಕೆ ಬೈಬೇಕು ಇವರು? ನಾನು ಮಾತಾಡೋದೇ ತಪ್ಪ ವಿಧಾನಸಭೆಯಲ್ಲಿ. ಏನು ಟಾರ್ಗೆಟ್ ಮಾಡಿದ್ದಾರೆ ಇವರು? ಎಲ್ಲರೂ ಭಾಷಣ ಮಾಡೋಕೆ ಸುಮ್ಕಿರ್ತಾರೆ, ಯಾರನ್ನು ವೈಯಕ್ತಿಕವಾಗಿ ನಿನ್ನೆ ಮಾಡಲಿಲ್ಲ. ಇವರು ಖರ್ಗೆ ಅವರು ಮಾಡಿದ್ರು, ಪ್ರಿಯಾಂಕಾ ಖರ್ಗೆ ಅವರು 1 ಗಂಟೆ ಭಾಷಣ ಮಾಡಿದ್ರು. ಅವ್ರಿಗೂ ತೊಂದರೆ ಕೊಟ್ಟರೆ ಹೊರತು, ಕಾಂಗ್ರೆಸ್ ಲೂಟಿ ಹೊಡೆಯುತ್ತೆ ಅಂತ ಹೇಳಿದ್ರು ಹೊರತು, ವೈಯಕ್ತಿಕವಾಗಿ ಪ್ರಿಯಾಂಕಾ ಖರ್ಗೆ ಅವರು ಲೂಟಿ ಹೊಡಿತಾರೆ ಅಂತ ಹೇಳಲಿಲ್ಲ. ಶಿವಲಿಂಗೇಗೌಡನ ಒಬ್ಬನ್ನೇ ಯಾತಕ್ಕೆ ಈ ಥರ ಟಾರ್ಗೆಟ್ ಮಾಡಿದಿರಿ ಬಿಜೆಪಿಯವರು? ನಾನು ಆಡು ಭಾಷೆನಲ್ಲಿ ಅವ್ರಿಗೆ ಉತ್ತರನ ನಾನು ಇನ್ನೇನು ಅವ್ರಿಗೆ ಹೋಗಿ ಇಲ್ಲ ಕಣ್ರಪ್ಪ ಕೈ ಮುಗಿತೀನಿ ಅಂತ ಹೇಳ್ಬೇಕಾಯ್ತಾ, ನಾನು ಕೂಗ್ಬೇಡಿ ಕಣ್ರಪ್ಪ ಅಂತ ಹೇಳ್ಬೇಕಾಯ್ತಾ? ಅದಕ್ಕೆ ನಾನು ಪದಪ್ರಯೋಗ ಬಳಕೆ ಮಾಡಿದ್ದೀನಿ. ಪದಪ್ರಯೋಗ ಬಳಕೆ ಮಾಡದೇ ಇದ್ದಿದ್ರೆ ನಾನು ಪ್ರವೋಕ್ ಆಗಿದ್ದೀನಿ, ನನ್ನ ಮನಸ್ಸಿಗೂ ಇದಾಗಬೇಕಲ್ಲ. ನನ್ನನ್ನು ಅವ್ರೆಂಗೆ ಇದು ಮಾಡಿದ್ರು ನಾನು ಹಂಗೆ ಮಾಡಿದ್ದೀನಿ. ಈಗ ಅವರು ತಪ್ಪು ಮಾಡಿದಾರೋ, ಮೊದಲು ಅವ್ರು ಮಾಡಿರೋರು ತಪ್ಪ. ನನ್ನ ಹೆಸರನ್ನ, ನನ್ನ ಇದನ್ನು ಕೂಗಿ, ನನ್ನನ್ನು ಅಶ್ಲೀಲವಾಗಿ ಕೂಗಿ, ಅಸಂಬದ್ಧವಾಗಿ ಕೂಗಿ ನನ್ನನ್ನು ಪ್ರವೋಕ್ ಮಾಡಿರೋರು ಅವರು ಮೊದಲು. ನಾನೇನು ಮೊದಲು ಮಾಡಿಲ್ಲ. ಆಮೇಲೆ ನಾನು ಅರ್ಧ ಗಂಟೆ 1/4 ಗಂಟೆ ಸಹಿಸ್ಕೊಂಡು ತಡಿನಾರ್ದಲ್ಲೇ ನಿಮ್ದೆಲ್ಲ ಗೊತ್ತಿದೆ ಸುಮ್ಮ ಕೂತ್ಕೊಳ್ಳಿ ಅಂತೇಳಿ ನಾನು ಪದನ ಹಳ್ಳಿ ಭಾಷೆನಲ್ಲಿ ಬದಿದ್ದೀನಿ. ಯಾರಾದರೂ ಕೆಟ್ಟದಾಗ ಆಡ್ತಾ ಇದ್ರೆ, ಕುಣಿತಾ ಇದ್ರೆ ಏನಂತಾರಲ್ಲ, ಏನಪ್ಪ ಕೋತ್ಕೊಂಡು ಕುಣಿತಿರಲ್ಲಪ್ಪ ಅಂತಾರಲ್ಲ, ಹಂಗೆ ಏನಪ್ಪ ಬುದ್ಧಿ, ಪ್ರಾಣಿಗಳಿಗಿರೋ ಬುದ್ಧಿ ನಿಮಗೂ ಇಲ್ವಲ್ಲಪ್ಪ ಅಂತೇಳಿ ಹೇಳಿದ್ದೀವಿ. ಇನ್ನೇನು ಪದ ಉಪಯೋಗಿಸ್ಬೋದು ಅವ್ರಿಗೆ? ಆಮೇಲೆ ಯಾರಾದ್ರೂ ಹಳ್ಳಿ ಕಡೆ ಏನಂತಾರೆ, ಸರಿಯಾದ ಮಾತಿನ ಕೇಳಲಿಲ್ಲ ಅಂದರೆ ಹೇಳಿ ನೋಡ್ತೀವಿ, ಕೇಳಲಿಲ್ಲ ಅಂದರೆ ತೂಚೆ ಅಂತೇಳಿ ಮಾತಾಡ್ತಾರೆ. ಮತ್ತು ಇವ್ರು ಮಾಡೋ ಸ್ಟೈಲಿಗೆ, ಇವ್ರು ಮಾಡಿರೋ ಇದಕ್ಕೆ ನಾವು ಮಾಡಬೇಕೋ ಬಿಡಬೇಕು? ಅವು ಧರಣಿ ಕೂತು ಆ ಧರಣಿ ಅನ್ನೋದಕ್ಕೆ ಅರ್ಥ ಹಾಳು ಮಾಡಿದ್ದಾರೆ. ಧರಣಿ ಸತ್ಯಾಗ್ರಹ ಅಂದ್ರೆ ಏನು? ಅಗೋರಾತ್ರೆ ಧರಣಿ ಸತ್ಯಾಗ್ರಹ ಸದನ ನಡೀತಿದ್ದಾಗ ನೀವು ಅಗೋರಾತ್ರೆ ಧರಣಿನ ಮಾಡೋದು, ಅಗೋರಾತ್ರೆ ಧರಣಿ ಮಾಡಿ ಡ್ಯಾನ್ಸ್ ಮಾಡೋದ, ಕುಣಿಯೋದ ತಕ್ಕನೆ? ಅದು ಯಾರ ಮೇಲೆ, ನೀವು ಯಾರ ಅಪರಾಧಿ ಅಂತೇಳಿ ನೀವು ನಿಲ್ಲಿಸಿದಿರೋ ಅಪರಾಧಿ ಮೇಲೆ ಕೂಗಿ ಕುಣೀರಿ, ನನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ? ಇದನ್ನು ನೀವು ಮಾಧ್ಯಮದವರೇ ಪ್ರಶ್ನೆ ಮಾಡಬೇಕು. ಯಾತಕ್ಕೋಸ್ಕರ ಅವ್ರನ್ನ ಟಾರ್ಗೆಟ್ ಮಾಡಿದ್ದೀರಿ? ಏನು ಅವರಲ್ಲಿ ನೀವು ಇರ್ತಕ್ಕಂಥ ದ್ವೇಷ?
ನಾವು ಆ ಪದಗಳನ್ನು ಬಳಕೆ ಮಾಡಿರೋದು ನನಗೂ ಬೇಜಾರಿದೆ, ಇಲ್ಲ ಅಂತ ಹೇಳೋದಿಲ್ಲ. ಅವ್ರಿಗೆ ಬೇಜಾರಾಗಬಾರ್ದಾ? ಈ ರಾಜ್ಯದ ಜನಕ್ಕೂ ಬೇಜಾರಿರುತ್ತೆ. ಇದೇನಪ್ಪ ಪಾರ್ಲಿಮೆಂಟಿಗೆ ಬಂದರೋ ಇಲ್ಲೇನಾರು ಕೆಟ್ಟ ಇದಕ್ಕೆ ಬಂದಿದ್ದಾರೋ ಅನ್ನೋ ಭಾವನೆ ಜನಕ್ಕೂ ಬರುತ್ತೆ. ಈಗ ನಾವು ಅವರು ಅಸಂಬದ್ಧವಾಗಿ ಹೋದಾಗ ನಾವು ಏನು ಮಾಡಬೇಕು? ನಮಗೂ ಮನುಷ್ಯ ಅಲ್ವಾ ನಾವು, ನಮಗೂ ಸಿಟ್ಟು ಬರುತ್ತೆ. ನಾಲ್ಕು ಮಾತಾಡಿದ್ವಿ. ಇದನ್ನ ತಾವು ಅರ್ಥ ಮಾಡ್ಕೊಳಕ್ಕೋಸ್ಕರ ಇವತ್ತೇನು ಈ ಇದುವರೆಗೂ ಈ ಸ್ಲಿಪ್ಗಳು, ವಿಡಿಯೋ ಸ್ಲಿಪ್ಗಳು ನಮಗೆ ಸಿಕ್ಕಿರಲಿಲ್ಲ. ನಂದು ಮಾತ್ರ ನಾನೇನು ಮಾತಾಡಿದ್ದೀನಿ ಅವೆಲ್ಲ ತೋರಿಸ್ತಾ ಇದ್ರು. ಈಗ ಅವರು ಏನು ನಮ್ಮ ಬಗ್ಗೆ ಮಾಡಿದ್ದಾರೆ ಅನ್ನೋದನ್ನು ನಾನು ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಅವರು ತೋರಿಸಿದ್ದಾರೆ. ಅದೆಲ್ಲೋ ಸ್ವಲ್ಪ ಇದೆ, 20 ನಿಮಿಷನೇ ನಾನು ಮಾತಾಡಿದ್ದೀನಿ. ನಾವು ಹೇಳಿದೆ 20 ನಿಮಿಷನೂ ನಾನು ಬೈದರೆ ಕೂಗ್ಯಾರೆ. ನಾನು ಪ್ರವೋಕ್ಕಾಗಿ ನಾನು 4 ಮಾತಾಡಿದ್ದೀನಿ, ಇಲ್ಲ ಅಂತ ಹೇಳಿಲ್ಲ. ಆಮೇಲೆ ಆ ಹೆಣ್ಣು ಮಗಿನ ಮೇಲೆ ಏನೋ ಒಂದು ಮಾತಾಡಿದ್ದಕ್ಕೆ ಅವೆಲ್ಲ ಬೇಡ ಅಂತೇಳಿ ವಿಷಾದವನ್ನು ವ್ಯಕ್ತ ಮಾಡಿದ್ದೀನಿ. ನಾನು ಬೇಡ, ಅದು ವಿಷಾದಿಸ್ತೇನೆ ಅಂತ ಹೇಳಿದ್ದೀನಿ. RSS ಪದ ನಾನು ಏನು ಮಾಡಿದ್ದೀನಿ? RSSಗೆ RSS ಅಂತ ನಾನು ಯಾವಾಗಲೂ ಕರಿತಾ ಇದ್ದದ್ದು RSS ಅಂತಲೇ. ಏನಪ್ಪ RSSನವರು ಯಾವ ಬಂದ್ರಪ್ಪ ಅಂತ ಹಿಂಗೆ ಮಾತಾಡಿದ್ವಿ. ವೇದವ್ಯಾಸ ಕಾಮತ್ ಅವ್ರನ್ನ ಏನಪ್ಪ RSS ಬಂದಿರಲ್ಲಪ್ಪ ಅಂತ ಹಿಂಗೆ ತಮಾಷೆ ಮಾತಾಡಿದ್ರು. ಆಗಲೂ ಕುಣಿತಾ ಇದ್ದ ತಕ್ಕನೆ. RSS ಏನಪ್ಪ ನೀನು ಹಿಂಗೆಲ್ಲ ಕುಣಿದ್ರೆ ಇಲ್ಲಿ ಇವರು ಕಾನೂನು ಚೌಕಟ್ಟನ್ನು ಬಿಟ್ಟು ಇದು RSS ಕೆಟ್ಟದಾಗಲ್ವಾ? RSS ಕೆಟ್ಟದ್ದು ಬರಲ್ವಾ? ರಾಜ್ಯದ ಜನ ನೋಡ್ತಾ ಇಲ್ವಾ ಇದ ಅಂತ ಹೇಳಿದ್ದೀನಿ. ಅದೇನು ತಪ್ಪು? RSSನೇನು ಅಂಥವ್ರು ಇಂಥವ್ರು ಅಂತ ಬೈದಿದ್ದೀನ? ಅವ್ನು ಮನುಷ್ಯ ಕೆಟ್ಟದ್ದು ಮಾಡಿದ್ರಿಂದ ಅವ್ನಿಗೆ ಹೇಳಿದ್ದೀನಿ. ಅವನು ಯಾಕೆ ನನ್ನ ಬಗ್ಗೆ ಅಷ್ಟೊಂದು ದ್ವೇಷ? ನೀವು RSS ವಿರುದ್ಧ ಏನು ಮಾತಾಡಿದ್ರಿ? ಇಲ್ಲ, ನಾನು ಅದು ತೆಗೆದು ನೋಡಿ. RSS ವಿರುದ್ಧ ನಾನು ಮಾತಾಡಿಲ್ಲ. ಆ ಮನುಷ್ಯನ ಮೇಲೆ ಒಬ್ಬನೇ ಅಲ್ಲಿ ಒಂದು 30-40 ಜನ ಇದ್ರು. ಅಶೋಕಣ್ಣ ಹೇಳಿ ಕಳಿಸ್ತಿದ್ದ, ಇವ್ರು ಕುಣಿತಿದ್ರು. ಬಟ್ ಇನ್ಯಾರನ್ನು ನಾನೇನು ಇದು ಮಾಡಿಲ್ಲ. ಯಾರು ನನ್ನನ್ನು ಹಿಂಗೆ ಕೂಗ್ತಿದ್ರು, ಯಾರು ನನ್ನ ಬಗ್ಗೆ ಕುಣಿತಿದ್ರು, ಯಾರು ಬೈತಿದ್ರು, ಅವ್ರು 2 ಜನ ನಾನು ನೇಮ್ ಮಾಡಿದ್ರು. ಒಂದು ಸಲಗಾರು, ಮತ್ತೊಬ್ರು ವೇದಾಂತ ವೇದಾಂತ ಕಾಮತ್. ಅವ್ರನ್ನ ಟಾರ್ಗೆಟ್ ಮಾಡೋದು ಹಿಂದೆ ಏನಾದ್ರು ಕಾರಣ ಇದೆಯಾ ಸರ್? ಏನಾಗಿದೆ ಅಂತ ಕಾಣಿಸುತ್ತೆ. ಕಾಣದ ಕೈಗಳೆಲ್ಲ ಕೆಲಸ ಮಾಡ್ತಾ ಇದ್ದಾವೆ. ಏನೋ ಕಾರಣ ಇದೆ. ಇಲ್ಲ ಅಂದ್ರೆ ಯಾರನ್ನು ಒಬ್ಬ ವ್ಯಕ್ತಿನ ವೈಯಕ್ತಿಕವಾಗಿ ವಿಧಾನಸಭೆಯಲ್ಲಿ ಅವ್ರು ಭಾಷಣ ಮಾಡುವಾಗ ಅವನ ಹೆಸರನ್ನ ಹಿಡಿದು ಪ್ರಸ್ತಾಪ ಮಾಡಲ್ಲ. ನಾನು 20 ವರ್ಷದಿಂದ ಸದನದಲ್ಲಿದ್ದೀನಿ. ಇಸ್ ದಿ ಫಸ್ಟ್ ಟೈಮ್ ಸದನದಲ್ಲಿಗೆ ಯಾರನ್ನಾರು ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಹೆಸರಿಡಿದು ಕೂಗಿ ಕುಣಿತಕ್ಕಂಥದ್ದು ಇತಿಹಾಸ ಯಾವ್ದಾರ ಇದ್ರು ತೋರಿಸ್ತಿ. ಇದೆ ಫಸ್ಟ್ ಟೈಮ್. ಯಾತಕ್ಕೆ ಹಿಂಗ್ ಮಾಡ್ತಾ ಇದ್ದಾರೆ? ಇದಕ್ಕೆ ನ್ಯಾಯ ಬೇಕಲ್ಲ. ಇದಕ್ಕೆ ನಾನು ಮಾತಾಡಿರೋದು ತೀರಾ ಏನಾದ್ರು ಈ ರಾಜ್ಯದ ಜನಕ್ಕೆ ಇದಾಗಿದ್ರೆ ನಾನು ತಗೋತೀನಿ, ಅದು ಬೇರೆ ಪ್ರಶ್ನೆ. ನಾನು ಚರ್ಚ್ಗಿರ್ಲಿ ಅಂತಲೇ ಬಿಟ್ಟಿದ್ದೀನಿ. ಆಮೇಲೆ ನಾನು ನನ್ನ ಇದನ್ನು ನಾನು ಹೇಳ್ತೀನಿ, ನಿರ್ಧಾರನ. ನೀವು ಈಗ ಇಂಥ ಒಂದು ಯಾತಕ್ಕೋಸ್ಕರ ನನ್ನ ಮೇಲೆ ಕೂಗ್ತೀರಿ? ಎಲ್ಲರೂ ಕೂತಿದ್ದಾರೆ, ಎಲ್ಲರೂ ಕೂತಿದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಮುಂದೆ ಈ ಮಾಧ್ಯಮಗಳನ್ನ ಒಳಗೆ ಕರೀರಿ. ಆವಾಗ ಯಾರ್ಯಾರ್ದು ಹಣೆ ಬರ ಏನು ಅಂತ ಗೊತ್ತಾಗುತ್ತೆ. ನೀವು ಮಾಧ್ಯಮದವ್ರನ್ನ ಹೊರಕಿಟ್ಟು ಯಾರೋ ವಾರ್ತಾ ಇಲಾಖೆಗೆ ಕೊಟ್ಟು ವಿಡಿಯೋ ಕ್ಯಾಪ್ಸೆಟ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಅಂದ್ರೆ ಸತ್ಯಾಸತ್ಯತೆ ಹೊರಗೆ ಬರಲ್ಲ. ಅದರಿಂದಲೇ ಅವ್ರನ್ನ ಕುಣಿತಾ ಇರೋದು. ಇದು ರೆಕಾರ್ಡ್ ಆಗಲ್ಲ. ಏನ್ ಬೇಕಾದ್ರೂ ಕುಣಿಯೋಣ, ಯಾರಿಗೆ ಬೇಕಾದ್ರೂ ಮರ್ಯಾದೆ ಕಳೆಯೋಣ ಅಂತ ಮಾಡಿದ್ರು. ಮರ್ಯಾದೆ ಕಳೆದಂಗೆ ಆಗುತ್ತೆ. ನಾವು ಅವನ್ನ ಸ್ಟೆಬಿಲೈಸ್ ಮಾಡಿ ಅವನ್ನ ಸ್ವಲ್ಪ ಕುಂಠಿತಗೊಳಿಸೋಣ. ಅವನು ಸರ್ಕಾರಿ ರೆಕಾರ್ಡ್ ಆದ್ರೆ ನೀವು ಮಾತ್ರ ಗೊತ್ತಿರುತ್ತೆ ಸರ್. ಹೊರಗಡೆ ತೋರಿಸಿದ್ರೆ ಮಾಧ್ಯಮಗಳು ಅದಕ್ಕೆ ಅವಕಾಶನೇ ಕೊಡ್ತಿಲ್ಲ. ನೀವೇನಾದ್ರು ಮುಂದಿನ ಸದನದಲ್ಲಿ ಇದನ್ನ ಅಲ್ಲ, ನಾನು ಇದನ್ನ ರೈಸ್ ಮಾಡ್ತೀನಿ. ನಾನು ಮುಂದಿನ ಸದನದಲ್ಲಿ ರೈಸ್ ಮಾಡ್ತೀನಿ. ಮಾಧ್ಯಮದವ್ರನ್ನ ಒಳಗೆ ಬಿಡ್ಬೇಕು, ಇಲ್ಲ ಅಂದ್ರೆ ಇಂಥ ಅನಾಹುತ ಆಗುತ್ತೆ ಅಂತ ಹೇಳ್ತೀನಿ.
ಇದು ಆಗಲೇಬೇಕು. ಮಾಧ್ಯಮದವ್ರು ಒಳಗೆ ಬರಲು ಬಂದು ಸತ್ಯಾಸತ್ಯತನ ಯಾರ್ಯಾರು ಏನೇನು ಮಾಡಿದ್ರು ಅವ್ರ ಹಣೆ ಬರೋಣ ಹೇಳಿ, ಯಾತಕ್ಕೆ ಮಾಡಿದ್ರು ನೀವು ಹೇಳ್ಬೇಕು. ಈಗ ನಿಮಗೆ ಈ ಸಿಕ್ಕಿರೋ ದಾಖಲಾತಿನಲ್ಲೇ ಅವ್ರು ಹೆಂಗೆ ಕುಣಿದಿದ್ದಾರೆ ಅಂತ ನಿಮಗೆ ಸಿಕ್ಕಿದೆ, ಅವ್ರು ಹೆಂಗೆ ನನಗೆ ಧಿಕ್ಕಾರಕ್ಕೆ ಹೋಗಿದ್ದಾರೆ ಅನ್ನೋದು ಸಿಕ್ಕಿತಲ್ಲ ಸ್ವಾಮಿ. ಈಗ ನಿಮಗೆ ಸಿಕ್ಕಿತೇ ಇಲ್ವ ಹೇಳಿ? ಈಗ ಅವ್ರು ನೋಡಿದಿಲ್ಲ ನೀವೇ ಕಣ್ಣಾರೆ. ನೀವು ಆ ಕಂಡಿರೋದನ್ನ ಶಿವಲಿಂಗೇಗೌಡ ಮಾಡಿರೋದ್ರಲ್ಲಿ ಮಾತಾಡಿರೋದ್ರಲ್ಲಿ ತಪ್ಪಿಲ್ಲ. ಅವನನ್ನು ಪ್ರಚೋದನೆ ಮಾಡಿದ್ದಾರೆ, ಅವನ ಹೆಸರು ಕೂಗಿ ಅವನು ಕಳ್ಳ ಅಂತ ಕೂಗಿದ್ದಾರೆ, ಭ್ರಷ್ಟ ಅಂತ ಕೂಗಿದ್ದಾರೆ, ಚೂರಿ ಹಾಕ್ತೇವೆ ಅಂತ ಕೂಗಿದ್ದಾರೆ, ಏನೇನು ಬೇಕಾ ಪದಗಳನ್ನೆಲ್ಲ ಕೂಗಿದ ಮೇಲೆ ಅವನು ಪದನು ಬದಲಾಯಿಸಿ ಮಾತಾಡಿದ್ದಾನೆ. ಶಿವಲಿಂಗೇಗೌಡನ್ನು ತಪ್ಪಲ್ಲ, ಇದು ಬಿಜೆಪಿ ಅವರೇ ಮೊದಲು ತಪ್ಪು ಮಾಡಿರೋರು, ಆಮೇಲೆ ಶಿವಲಿಂಗೇಗೌಡ ಮಾತಾಡಿರೋದು ಅಂತ ಸತ್ಯಾಸತ್ಯತನ ನೀವು ಹೊರಗಿಡ್ಬೇಕಲ್ಲ. ಸತ್ಯಾಸತ್ಯತೆ ಹೊರಗೆ ಬರ್ಬೇಕಲ್ಲ ಸರ್. ನೋಡಿ, ಇದನ್ನ ನೀವು ನ್ಯಾಯ ಕೊಡಿ, ಯಾರ ಪರ್ವ ನ್ಯಾಯ ಇದೆ ಕೊಡಿ. ಯಾರಾದರೂ ಒಬ್ರು ಬಾವಿಲಿ ಇದ್ಕೊಂಡು ಒಬ್ಬ ಭಾಷಣ ಮಾಡನ್ನ ನಾನೇನಾದ್ರು ಅವ್ರು ನಿಂದನೆ ಮಾಡಿದ್ರೆ ಅವ್ರು ನನ್ನ ನಿಂದನೆ ಮಾಡಲಿ, ನಾನು ಏನೂ ಮಾಡ್ದಲ್ಲೇ ನನ್ನನ್ನು ಯಾಕೆ ಅವ್ರು ನಿಂದನೆ ಮಾಡ್ತಾರೆ, ನನ್ನ ವಿರುದ್ಧ ಯಾಕೆ ಕೂಗ್ತಾರೆ, ನನ್ನನ್ನು ಕೊಪ್ರಿ ಕಳ್ಳ, ರಾಗಿ ಕಳ್ಳ ಅದೆಂಥದ್ದು ಕೊಪ್ರಿ ಕಳ್ಳ ಅಂತಾರಲ್ಲ. ಈಗಾಗಲೇ ಒಂದು ಸಾರಿಯ ಇಲ್ಲೇ ರವಿಕುಮಾರ್ ಬಂದು ಬಿಜೆಪಿ ಜನರಲ್ ಸೆಕ್ರೆಟರಿ ನನ್ನ ಮೇಲೆ ಹಂಗೆ ಆಪಾದನೆ ಮಾಡಿ ನಾನು ಇದು ಸತ್ಯ ಆಗಿದ್ರೆ ಬನ್ನಿ ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡೋಣ ಅಂತ ಕರೆದೆ. ಬನ್ನಿ ನೀವು ಪ್ರಮಾಣ ಮಾಡಿ, ನಾನು ನಿಮಗೆ ರಾಗಿ ಕೊಪ್ಪರಿನಲ್ಲಿ ಅನ್ಯಾಯ ಮಾಡಿದ್ದೀನಿ ರೈತರಿಗೆ ಅಂತ ಮಾರ್ಕೆಂಡ್ ಅದೇನೋ ಮಾಡಿದ್ದೀನಿ ಅಂತ ನೀವು ಪ್ರಮಾಣ ಮಾಡಿ. ನೀವು ಸಾಕ್ಷಿ ಹುಡುಕಕ್ಕಾಗಲ್ಲ, ನೀವು ಪ್ರಮಾಣ ಮಾಡಿ, ನೀವು ಹೇಳಿ ಶಿಕ್ಷೆ ಗುರಿಯಾಗಿ. ಇಲ್ಲ ನಾನು ಪ್ರಮಾಣ ಮಾಡ್ತೀನಿ, ನೀವೇನು ಶಿಕ್ಷೆ ಅನುಭವಿಸ್ತೀರ ಅಂತ ಷರತ್ತು ಹಾಕಿ 1,000 ಜನ ಹೋಗಿ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡಬೇಕು. ಈಗ ಅದಕ್ಕೂ ಬಿಡದಲ್ಲಿ ಈಗ ಮತ್ತೆ ಆಗಲ್ಲ, ಇದನ್ನು ತಗೊಂಡು ಕೂತಿದ್ದೀರಲ್ಲ, ನೀವು ತೋರಿಸ್ಬೇಕಲ್ಲ ಈಗ ನಾನು ಮಾಡಿರೋದನ್ನು. ನೀವೆಂಗೆ ಅವ್ರು ಯಾರೋ ದುಡ್ಡು ಹೊಡೆದಾರೆ ಅಂತೇಳಿ ಹೇಳ್ತೀರೋ, ನೀವು ನಂದು ತೋರಿಸಿ, ನಾನು ಮಾಡಿರೋ ಅದೇ ಇದನ್ನು ತೋರಿಸ್ರಿ. ಏನೇನು ಕೊಪ್ಪರಿ ಮಾರಿರೋದು, ಇದು ಮಾರಿರೋದು ತೋರಿಸ್ರಿ. ಯಾಕ್ರಿ ಆ ಪದ ಬಳಕೆ ಸಂಸದೀಯ ವ್ಯವಸ್ಥೆನಲ್ಲಿ ಈ ವ್ಯವಸ್ಥೆ ಇದೆಯನ್ರಿ? ಇದೆಯಾ? ಇದು ಎಲ್ಲೂ ಇಲ್ಲ. ಎಲ್ಲ ಮಾತಾಡ್ತಾರೆ. ಈ ತರ ಒಬ್ಬ ಮಾತಾಡಿದಂಥ ವ್ಯಕ್ತಿಯನ್ನೇ ನೀವು ಟಾರ್ಗೆಟ್ ಮಾಡೋದಲ್ಲ, ಇದರಲ್ಲೂ ನಡೆಯುತ್ತೆ. ಪಾರ್ಲಿಮೆಂಟಲ್ಲಿ ಯಾರು, ಲೋಕಸಭೆಯಲ್ಲಿ ಯಾರು ಮಾತಾಡ್ತಾರೆ ಅವ್ರ ವಿರುದ್ಧ ಮಾತಾಡ್ತಾರ. ಯಾರು ಭಾಷಣ ನಿಂತಾರೆ, ಭಾಷಣ ಕೊಟ್ಟಾಗ ಅವ್ರ ವಿರುದ್ಧ ಮಾತಾಡ್ತಾರೆ. ಯಾರ ಮೇಲೆ ಆಪಾದನೆ ನೀವು ಗುರಿ ಮಾಡಿರ್ತೀರಿ ಅವ್ರ ಮೇಲೆ ಕೂಗ್ತೀರಿ. ನನ್ನ ಮೇಲೆ ಏನು ಆಪಾದನೆ ಇದೆ, ನನ್ನ ಯಾಕೆ ಕೂಗ್ತೀರಿ? ನಾನು ಮಾತಾಡಕ್ಕೆ ಎದ್ದದ್ದೇ ತಪ್ಪ? ಇದರಿಂದ ಹೆಂಗೆ ನನಗೆ ಇದಾಗುತ್ತೆ? ಪದ ಬಳಕೆ ಸ್ವಲ್ಪ ಹೊರಟಿರ್ಬೋದು, ಅವ್ರ ಪದ ಬಳಕೆ ಇಲ್ಲ, ಯಾವಾಗಲೂ ಆಗಿರ್ಲಲ್ಲ. ನಾನು ಭಾಷಣ ಮಾಡುವಾಗ ನಾನು ಭಾಷಣ ಮಾಡ್ತೀನಿ, ಈ ರಾಜ್ಯದ ಜನತೆ ತಿಳಿಸ್ತೀನಿ ಅಂತಲೇ, ಇದು ಮತ್ತೆ ರಾಜ್ಯದ ಜನತೆ ಹೋಗಬಾರ್ದು ಈ ಭಾಷಣ ಅಂತಲೇ ಅವ್ರು ನನ್ನನ್ನು ಅಟ್ಯಾಕ್ ಮಾಡ್ತಾ ಇರೋದು. ನಾನು ಯಾವತ್ತು ಈ 2 ವರ್ಷದಿಂದ ನಾನು ಕಾಂಗ್ರೆಸ್ ಸೇರಿ ಬಿಜೆಪಿ ವಿರೋಧ ಪಕ್ಷ ಆತ್ತಟ್ಟಿಂದ ನನ್ನ ಮೇಲೆ ಈ ಪ್ರಚೋದನೆ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವನ? ನಾನು ಹೇಳಿದ್ದೀನಿ ಸ್ಪೀಕರ್ಗಳಿಗೆ ಅನೇಕ ಸಾರಿ ಹೇಳಿದ್ದೀನಿ, ಅವರು ಕರ್ಸಿ ಹೇಳಿದ್ದಾರೆ, ಯಾಕ್ರಿ ಸಂಧಿವೆ ಮೊನ್ನೂ ಹೇಳಿದ್ರು, ನೀವು ಎಷ್ಟು ಪ್ರಚೋದನೆ ಮಾಡ್ತೀರಿ ಅವ್ರ ಮೇಲೆ, ಯಾಕಂಗೆ ಪ್ರಚೋದನೆ ಮಾಡ್ತೀರಿ ಅಂತ ನಾನು ಹೇಳಿದೆ. ಇವ್ರನ್ನ ಹೊರಗೆ ಹಾಕ್ರಿ. ಹಿಂದೆ ಲೋಕಸಭೆಯಲ್ಲಿ 100 ಜನ ಸದಸ್ಯರನ್ನ ಹೊರಗಿಟ್ಟು ಸಸ್ಪೆಂಡ್ ಮಾಡಿ ಪಾರ್ಲಿಮೆಂಟ್ ನಡೆಸಿದಂಥ ಇತಿಹಾಸ ಇದೆ. ಇವತ್ತು ಇವರನ್ನು ಹೊರಗಿಟ್ಟು ನಾವು ಚರ್ಚೆ ಮಾಡೋಣ ಅಂತ ಹೇಳಿದೆ. ಇವರು ಡಿಸ್ಟರ್ಬೆನ್ಸ್ ಮಾಡ್ತಾರೆ ಅಂತ ಹೇಳಿದೆ. ನಾನು ಹೇಳಿದ್ನಲ್ಲ ಅದನ್ನೇ. ಈಗ ನನ್ನನ್ನು ಕುಗ್ಗಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಏನೋ ಕೈವಾಡುಗಳು ನಡೀತಾ ಇದ್ದಾವೆ. ಯಾರ್ಯಾರೋ ಬಂದು ಸ್ಟೇಟ್ಮೆಂಟ್ಗಳು ಮಾಡ್ತಾರಲ್ಲ, ಇವರೆಲ್ಲ ಕೈವಾಡಿಲ್ದಲ್ಲ ಬರ್ತಾರೆ. ಎಲ್ಲ 1 ವರ್ಷ 2 ವರ್ಷದಿಂದ ಎತ್ತ ಹೋಗಿದ್ದಾರಲ್ಲ, ಈಗ ಎದ್ದೆದ್ದು ಬರ್ತಾರೆ ಅಂದರೆ ಇದ್ರ ಹಿನ್ನೆಲೆ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕಲ್ಲ. ಯಾರ್ಯಾರ್ದೋ ಕೈವಾಡುಗಳು ಇರ್ತವೆ, ನಾವು ಗೊತ್ತಿಲ್ಲದನ್ನ ಹೆಂಗೆ ಹೇಳೋಣ?
ಕೈವಾಡಗಳಿದೆ ಅಂತ ಊಹಿಸ್ಕೋಬಹುದು. ಊಹಿಸ್ಕೊಂಡ್ರು ಯಾರು ಏನೇ ಮಾಡಿದ್ರು ನನ್ನ ಕ್ಷೇತ್ರದ ಜನರ ವಿಶ್ವಾಸ ಇರೋವರೆಗೂ ನನ್ನನ್ನು ಏನೂ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನನ್ನ ಜನತೆ ವಿಶ್ವಾಸ ನನಗೆ ಗೊತ್ತಿದೆ. ನಾನು ನನ್ನ ಜನತೆ ಏನಿತ್ತು ಕನ್ಫ್ಯೂಸು. ಭಾಳ ಜನ ನನಗೆ ಫೋನ್ ಮಾಡಿದ್ರಣ್ಣ, ಅಣ್ಣ ನೀನು ಯಾಕಣ್ಣ ಹಂಗೆ ಅವ್ರ ಬಗ್ಗೆ ಇದು ಮಾಡಕ್ಕೆ ಹೋದೆ ಅಂದರೆ, ಅವ್ರು ಬೈದ್ರ ಕಣೆ ಅಂದರೆ ಅವ್ರು ತೋರಿಸೋದೇ ಇಲ್ಲ ಮತ್ತೆ ಅನ್ನೋದು, ಅವ್ರದ್ದೇನು ತೋರಿಸ್ಲೇ ಇಲ್ಲ ಅಂತ. ಅದಕ್ಕೆ ಇನ್ನೂ ಪೂರ ಬರುತ್ತೆ. ಈಗ ಸ್ವಲ್ಪ ಇದಾಗಿದೆ, ಈಗ ಚೂರು ಸಿಕ್ಕಿದೆ, ಅದನ್ನು ನಿಮಗೆ ಬಿಟ್ಟಿದ್ದೀವಿ. ಇಡೀ 3 ದಿವಸ 20 ನಿಮಿಷಗಳ ಕಾಲ ಬೈದಿದ್ದಾರೆ ನನ್ನ. ಅದೇ ಇಷ್ಟಕ್ಕೆ ನೀವು ನೀವು ಪಾಪ ನೀವೇನು ನಿಮ್ದು ಇದ್ದದನ್ನ ನಿಮಗೆ ಬಂದದ್ದನ್ನ ತೋರಿಸಿದ್ದೀರಿ. ಇದು ಬಂದಿಲ್ಲ. ಇದು ಬಂದಿಲ್ಲದೆ ಇದ್ದಾಗ ನೀವು ಹೆಂಗ್ ತೋರಿಸ್ತೀರಿ? 4 ಕ್ಯಾಮ್ರಾ ಇರ್ತಿಲ್ಲ ಸರ್ ಅವಾಗ. ಆಗಿರ್ತಿತ್ತು, ಅದು ಕರೆಕ್ಟ್. ಅದು ಅವ್ರದ್ದೇನು ಅಲ್ಲಿ ಅವ್ರು ಮಾತಾಡಿದ್ದು ಟೋನ್ ಬರೋದಿಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಇದಿರಲ್ಲ, ಮೈಕ್ ಇರಲ್ಲ, ಬಾವಿನಲ್ಲಿ ಏನು ಕೇಳಿಸಲ್ಲ. ಆಮೇಲೆ ಅವ್ರ ಕಡೆ ಹಿಡಿಯೋ ಕ್ಯಾಮ್ರಾದಾರರು ಯಾರು ಇಲ್ಲ. ನಮ್ಮೊಬ್ಬರಿಗೆ ಹಿಡಿತಾರೆ ಅವರು. ಯಾರು ಮಾತಾಡ್ತಿರ್ತೀವಿ ಅವ್ರೊಬ್ರಿಗೆ ಹಿಡಿತಾರೆ ದೂರದರ್ಶನದಲ್ಲಿ. ನೀವು ಇದ್ದಿದ್ರೆ ಎಲ್ಲರೂ ಯಾರ್ಯಾರು ಇಂಚು ಮಾತಾಡಿದ್ರು ನೀವು ಈಚೆ ಕಡೆ ಕೆಡುತ್ತೀವಿ. ಇಲ್ಲ, ಮಾತಾಡೋಣ, ಇದ್ರ ಬಗ್ಗೆ ಮಾತಾಡೋಣ. ಆದ್ರೆ ಈ ರೀತಿ ಇಂಥ ಅನಾಹುತಗಳಾಗತ್ತೆ. ಅದನ್ನು ಈಗ ನೀವು ನಿಜಾಂಶ ಕಂಡುಹಿಡಿದ ಮೇಲೆ ನೀವು ನನಗೆ ನ್ಯಾಯ ದೊರಕಿಸ್ಬೇಕು. ನಾನು ನಿನ್ನೆ ಬೆಂಗಳೂರಿನಲ್ಲಿ ಪ್ರೆಸ್ ಮಾಡಿದಾಗಲೂ ಅದನ್ನೇ ಹೇಳಿದೆ. ಅಲ್ಲಿ ಪ್ರಿಂಟ್ ಮೀಡಿಯಾದವರು ಇರ್ತಾರೆ, ಇನ್ಯಾರು ಇರಲ್ಲ. ಪ್ರಿಂಟ್ ಮೀಡಿಯಾದವ್ರು ಮಾತ್ರ ಇರ್ತಾರೆ. ನೀವಿದ್ರಿ ಪ್ರತ್ಯಕ್ಷದರ್ಶಿಗಳು, ನೀವು ಬರೀರಿ. ನನ್ನ ತಪ್ಪ ಅವ್ರ ತಪ್ಪ ನೀವು ವಿಶ್ಲೇಷಣೆ ಮಾಡಿ. ಅವ್ರ ಪದ ಬಳಕೆ ಸರಿ ಇದೆಯಾ, ನನ್ನ ಪದ ಬಳಕೆ ಸರಿ ಇದೆಯಾ, ನಂದು ತಪ್ಪು ಅವ್ರದ್ದು ತಪ್ಪು ಅಂದ್ರೆ ಅವ್ರು ಮಾಡಿದ ಅವ್ಯವಸ್ಥೆಗೆ ಇದೆಲ್ಲ ಆಯ್ತು ಸರ್. ಓಕೆ ಸರ್, ಈಗ ಇದು ಮುಗಿತಾ? ಅಲ್ಲ, ಇದು ಏನೋ ಲೈವ್ ಅದೇ ಇದಕ್ಕೆ CM ಅದ್ರದ್ದೇನು ಮಾತಾಡ್ತೀರಂತ ಫಸ್ಟ್ ಕೇಳ್ಕೊಂಡು ಆಮೇಲೆ ನಿಮ್ಗೆ. ಯಾವುದು? ಸಿದ್ದರಾಮಯ್ಯನವ್ರ ಮಗ, ಸಿದ್ದರಾಮಯ್ಯನವರ ತಮ್ಮ ತಂದೆಯವರು 5 years CM ಈಗ ಸರಿ ಆಯ್ತು ಬಿಡಿ. ಅಲ್ಲಿ ಲೈವ್ ಇದೆ. ಬೇಡ ಅಂದ್ರೆ ಬೇಕು, ಬೇಕು ಅಂದ್ರೆ ಬೇಕು, ಬೇಡ ಅಂದ್ರೆ ಪ್ರಶ್ನೆ ಅಷ್ಟೇ. ಅದು ಯತೀಂದ್ರ ಅವರು ಹೇಳಿದ್ದಾರೆ 5 ವರ್ಷ ಅವರೇ CM ಆಗಿರ್ತಾರೆ, ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ. ಸರಿ, ನಾವು ಸುದ್ದಿಗೆ ಹೋಗೋದಿಲ್ಲ. ಏನಾರ ಸಿಕ್ಲಿ ಏನಾರ ಇರಲಿ, ಅವ್ರಿಗೆ ಯಾರು ಇದನ್ನ ನಮಗೆ ಅದೇನಾಗಿದೆ ಅದು ಹೈಕಮಾಂಡ್ ಬಿಟ್ಟಿದ್ದ. ಹೈಕಮಾಂಡ್ ಏನು ತೀರ್ಮಾನ. ಬ್ಯೂರೋ ರಿಪೋರ್ಟರ್ ರಾಜು ಅರಸೀಕೆರೆ, ಭಾರತ ವೈಭವ ನ್ಯೂಸ್, ಅರಸೀಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.